ಅರ್ಥವನ್ನ ನೋಡ್ತಾ ಹೋಗೋಣ. ರಾಘವೇಂದ್ರ ಸ್ತೋತ್ರದ ಅನೇಕ ಶ್ಲೋಕಗಳ ಭಾವಾರ್ಥದಲ್ಲಿ ಮತ್ತೊಂದು ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಸೋಮ ಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೇ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಸೋಮ ಸೂರ್ಯ ಉಪರಾಗ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಗ್ರಹಣ ಅಂತ ಅರ್ಥ. ಯಾವುದೇ ಒಂದು ಮಂತ್ರದ ಸಿದ್ಧಿಯನ್ನು ಪಡಿಲಿಕ್ಕಿರುವಂತಹ ಮಹತ್ವದ ಕಾಲಗಳಲ್ಲಿ ಗ್ರಹಣ ಕಾಲವನ್ನು ಕೂಡ ಆ ಕಾಲದಲ್ಲಿ ಸೇರಿಸ್ತಾರೆ. ಅದರಲ್ಲಿ ಸೂರ್ಯೋಪರಾಗ ಅಂತಂದ್ರೆ ಸೂರ್ಯಗ್ರಹಣ, ಚಂದ್ರೋಪರಾಗ ಅಂತಂದ್ರೆ ಚಂದ್ರಗ್ರಹಣ. ನಾವು ಸಾಮಾನ್ಯ ದಿನಗಳಲ್ಲಿ ಜಪ ಮಾಡಿದರೆ ಎಷ್ಟು ಫಲ ಸಿಗತ್ತೋ ಅದಕ್ಕಿಂತ ಪರ್ವಕಾಲಗಳಲ್ಲಿ ಜಪ ಮಾಡಿದರೆ 100 ಪಟ್ಟು ಫಲ ಹೆಚ್ಚಿಗೆ. ಗ್ರಹಣಗಳ ಕಾಲದಲ್ಲಿ ಅದೇ ಜಪವನ್ನ ಮಾಡಿದರೆ 1000 ಪಟ್ಟು ಫಲ ಅಂತ ಹೇಳ್ತಾರೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ಮಾಡಿದಂತಹ ಜಪಗಳಿಗೆ ದೊಡ್ಡದಾದ ಫಲವನ್ನೇ ಹೇಳುತ್ತಾರೆ. ಯಾವುದೇ ಮಂತ್ರದ ಜಪದ ಸಿದ್ಧಿಯನ್ನು ಮಾಡಿಕೊಳ್ಳುವಂತಹ ಅಪೂರ್ವ ಪುಣ್ಯ ಕಾಲ ಅದು ಈ ಗ್ರಹಣ ಕಾಲ. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೋಮ ಸೂರ್ಯೋಪರಾಗೇ ಚ. ಸೋಮ ಅಂದ್ರೆ ಸೂರ್ಯ, ಚಂದ್ರ. ಸೂರ್ಯ ಅಂದ್ರೆ ಸೂರ್ಯ. ಸೋಮೋಪರಾಗ ಅಂತಂದ್ ಹೇಳಿದ್ರೆ ಚಂದ್ರಗ್ರಹಣ, ಸೂರ್ಯೋಪರಾಗ ಅಂತಂದ್ ಹೇಳಿದ್ರೆ ಸೂರ್ಯಗ್ರಹಣ. ಹಾಗೆ ಅನೇಕ ಯೋಗಗಳನ್ನ ಹೇಳ್ತಾರೆ. ಅದರಲ್ಲಿ ಪುಷ್ಯಾರ್ಕ ಯೋಗವು ಕೂಡ ಒಂದು ಉತ್ತಮವಾದ ಯೋಗ. ಸೂರ್ಯಗ್ರಹಣ, ಚಂದ್ರಗ್ರಹಣ, ಹಾಗೆ ಪುಷ್ಯ ಮಾಸದ ಅಥವಾ ಪುಷ್ಯಾರ್ಕ ಯೋಗ ಅಂತ ಒಂದು ವಿಶಿಷ್ಟವಾದ ಯೋಗ, 27 ಯೋಗಗಳನ್ನು ಹೇಳ್ತಾರೆ. ಆ ಪುಷ್ಯಾರ್ಕ ಯೋಗವೇ ಮೊದಲಾದಂತಹ ನಾವು ಧನುರ್ವ್ಯತಿಪಾತ ಅಂತ ಧನುರ್ಮಾಸದಲ್ಲೂ ಕೂಡ ಕೆಲವೊಂದಿಷ್ಟು ಪರ್ವಕಾಲಗಳನ್ನು ಹೇಳ್ತೇವೆ. ಅಂತಹ ಸಂದರ್ಭದಲ್ಲಿ ಈ ಶ್ಲೋಕವನ್ನ ಅನುತ್ತಮಮಿದಂ ಸ್ತೋತ್ರಂ, ಈ ರಾಘವೇಂದ್ರ ಸ್ತೋತ್ರವನ್ನ ಯಾರು 108 ಬಾರಿ ಜಪಿಸುತ್ತಾರೋ ಅವರಿಗೆ ಯಾವುದೇ ಭೂತ ಪ್ರೇತ ಪಿಶಾಚಾದಿಗಳು ಯಾವುದರದ್ದೇ ಪೀಡೆಗಳಿದ್ರೂ ಕೂಡ ಆ ಪೀಡೆಗಳಿಂದ ಉಂಟಾಗುವ ಬಾಧೆ ಅವುಗಳಿಗೆ ಆಗೋದಿಲ್ಲ. ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಭೂತ ಪ್ರೇತ ಪಿಶಾಚಾದಿಗಳ ಬಾಧೆ ಯಾರಿಗೂ ಆಗೋದಿಲ್ಲ, ಪೀಡೆಗಳು ಅವರಿಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೋಮ ಸೂರ್ಯೋಪರಾಗೇ ಚ. ಉಪರಾಗ ಅಂದ್ರೆ ಗ್ರಹಣ, ಸೋಮೋಪರಾಗ ಅಂತಂದ್ ಹೇಳಿದ್ರೆ ಚಂದ್ರಗ್ರಹಣ, ಸೂರ್ಯೋಪರಾಗ ಅಂದ್ರೆ ಸೂರ್ಯಗ್ರಹಣ. ಅದೇ ರೀತಿಯ ಪುಷ್ಯಾರ್ಕ ಯೋಗ, ಗುರುಪುಷ್ಯ ಯೋಗ ಅಂತ ಅನೇಕ. ಅರ್ಕ ಅಂತಂದ್ರೆ ಸೂರ್ಯ. ಅದೇ ರೀತಿಯಾಗಿ ವ್ಯತಿಪಾತ ಮುಂತಾದಂತಹ ಪೂರ್ವವಾದಂತಹ ಕಾಲಗಳ ಸಮಾಗಮವಾದಾಗ ಯಾರು ಈ ಉತ್ಕೃಷ್ಟವಾದಂತಹ ಮಂತ್ರದ ಜಪವನ್ನು ಮಾಡ್ತಾರೋ, 108 ಬಾರಿ ಈ ಮಂತ್ರದ ಜಪವನ್ನ ಆಚರಿಸ್ತಾರೋ, ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಭೂತ ಪ್ರೇತ ಪಿಶಾಚ ರಾಕ್ಷಸ ಮುಂತಾದವರು ಯಾರ್ಯಾರಿದ್ದಾರೋ ಅವ್ರ ಎಲ್ಲರ ಪೀಡೆಗಳಿಂದ ಅವರು ಮುಕ್ತರಾಗ್ತಾರೆ, ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಈ ಎಲ್ಲವನ್ನ ನಾಶ ಮಾಡುವ ಶಕ್ತಿ ರಾಘವೇಂದ್ರ ತೀರ್ಥರ ಈ ಮಂತ್ರಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ.
ಸೋಮ ಸೂರ್ಯೋ ಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೇ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರ 100 ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಇದು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು. ಅಲ್ಲಿ ಅನುತ್ತಮಂ ಅಂತ ಯಾಕೆ ಹೇಳಿದ್ದಾರೆ? ಅನುತ್ತಮ ಅಂದ್ರೆ ಉತ್ಕೃಷ್ಟವಾದ ಅಂತ ಅರ್ಥ. ಉತ್ತಮವಾದ ಮಂತ್ರ ಇದು, ಸಾಮಾನ್ಯವಾದದ್ದಲ್ಲ. ಈ ವ್ಯತಿಪಾತ ಅಂತಂದ್ರೆ ಏನು ಗುರುಗಳೇ? ಅದೊಂದು ಯೋಗ. ಅದು ಯೋಗ ಅಂದ್ರೆ 27 ಯೋಗಗಳು ಅಂತ ಕರೀತಾರೆ. ಅದರಲ್ಲಿ ವ್ಯತಿಪಾತ, ಧನುರ್ಮಾಸದಲ್ಲಿ ಬರುವಂತಹ ವ್ಯತಿಪಾತವನ್ನು ಧನುರ್ವ್ಯತಿಪಾತ ಅಂತ ಕರೀತಾರೆ. ಪುಷ್ಯ ಮಾಸದಲ್ಲಿ ಬರುವಂತಹ ಒಂದು ಸಂಕ್ರಮಣವನ್ನ ಪುಷ್ಯಾರ್ಕ ಯೋಗ ಅಂತ ಕರೀತಾರೆ. ಈ ತರದ ಯೋಗಗಳನ್ನ 27 ಯೋಗಗಳು, ಬಲ ಭವ ಬಾಲವ ಕೌಲವ ತೈತಿಲ ಅಂತಂದು ಅನೇಕ ಇವುಗಳನ್ನ ಹೇಳ್ತಾರೆ. ಆಮೇಲೆ ವಿಷ್ಕಂಭ ಪ್ರೀತಿರ ಆಯುಷ್ಮಾನ್ ಸೌಭಾಗ್ಯ ಶೋಭನಸ್ತತ ಅಂತಂದ್ ಹೇಳಿ ಅನೇಕ ಯೋಗಗಳನ್ನ ಹೇಳ್ತಾರೆ. ಅದರಲ್ಲಿ ಯೋಗ ಇವುಗಳು ಕೂಡ ವ್ಯತಿಪಾತ ಅಂತ. ಈ ಪುಷ್ಯಾರ್ಕ ಯೋಗ ಅನ್ನುವಂಥದ್ದು ಪುಷ್ಯ ಮಾಸದಲ್ಲಿ ಬರುವಂತಹದ್ದು ಗುರುಗಳೇ? ಅದು ಪುಷ್ಯ ಮಾಸದಲ್ಲೇ ಅಂತಲ್ಲ, ಅದು ತಿಂಗಳಿಗೆ ಒಂದೊಂದು ಬಾರಿ ಬರುತ್ತದು, ಅಥವಾ ಅಪರೂಪದಲ್ಲಿ ಬರುವಂತಹ ಯೋಗ. ಅದ್ರ ಬಗ್ಗೆ ಮತ್ತಷ್ಟು ತಿಳಿದುಕೊಂಡು ಹೇಳ್ತೇನೆ. ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡಿರೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.